पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ರಾಘವೇಂದ್ರ ಸ್ವಾಮಿಗಳವರು ಜಗತ್ತಿನ ಏಕೈಕ ಗುರುಗಳಾಗಿ ಸರ್ವಜನ ಮಾನ್ಯರಾಗಿ ಪ್ರಸಿದ್ಧರಾಗಿದ್ದಾರೆ. ಅದಕ್ಕೆ ಕಾರಣ ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್, ಭಗವಂತನ ಪಾದದಲ್ಲಿ ಅನನ್ಯವಾದ ಭಕ್ತಿಯನ್ನು ಮಾಡಿದಂತಹ ಪುಣ್ಯದ ರಾಶಿ ಬೆಟ್ಟದಷ್ಟು ಬೆಳೆದು ನಿಂತಿದೆ. ಅಂತ ಪುಣ್ಯವನ್ನೇ ಭಕ್ತರಿಗೆ ಹಂಚಲಕ್ಕೋಸ್ಕರ ಮಂತ್ರಾಲಯದಲ್ಲಿ ಈ 350 ವರ್ಷದ ಕೆಳಗಡೆ ಬೃಂದಾವನಸ್ಥರಾದರೂ ಕೂಡ ಅದ್ಯಾಪಿ ಬೃಂದಾವನದಲ್ಲಿ ಯೋಗ ಶಕ್ತಿಯಿಂದ ನೆಲೆ ನಿಂತು ನೊಂದು ಬಂದ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನೇ ಪರಿಹರಿಸ್ತಾ ಇದ್ದಾರೆ ಅಂತಲೇ ಲಕ್ಷಗಟ್ಟಲೆ ಭಕ್ತರು ಮಂತ್ರಾಲಯಕ್ಕೆ ದೌಡಾಗಿ ಓಡಿ ಬರ್ತಾ ಇದ್ದಾರೆ. ಇಂಥ ವಿಶಿಷ್ಟವಾದಂತಹ ಒಂದು ಸುಕ್ಷೇತ್ರ ಮಂತ್ರಾಲಯ. ರಾಘವೇಂದ್ರ ಗುರುಸಾರ್ವಭೌಮರ ಬಗ್ಗೆ ಪರಿಚಯವಿಲ್ಲದ ಮನುಷ್ಯರಿದ್ದಾರೆ ಅಂತಂದ್ರೆ ಅದು ಲೋಕದಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಇಡೀ ಜಗತ್ತು ರಾಘವೇಂದ್ರ ಸ್ವಾಮಿಗಳವ್ರನ್ನೇ ಬಲ್ಲವರಾಗಿದ್ದಾರೆ. ದೇಶ ವಿದೇಶಗಳಲ್ಲೂ ಕೂಡ ರಾಯರ ಒಂದು ಮಹಿಮೆ, ರಾಯರ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಪ್ರಸಿದ್ಧವಾಗಿದೆ. ಹಾಗಾಗಿ ದೇಶದ ಅನೇಕ ಭಾಷೆಗಳಲ್ಲಿ, ಬೇರೆ ಬೇರೆ ದೇಶದ ಭಾಷೆಗಳಲ್ಲಿಯೂ ಕೂಡ ರಾಯರ ಚರಿತ್ರೆಯನ್ನು ಬರೆದು ಭಕ್ತರಿಗೆ ರಾಯರ ಚರಿತ್ರೆ, ಇತಿಹಾಸ, ಮಹಿಮೆಗಳನ್ನೇ ಹುಟ್ಟಿಸುವ ಪ್ರಯತ್ನ ಅನೇಕ ಲೇಖಕರು ಮಾಡ್ತಾ ಇದ್ದಾರೆ. ಸುಮಾರು ನಮ್ಮ ದೇಶದ 50 ಭಾಷೆಗಳಲ್ಲಿ ರಾಯರ ಚರಿತ್ರೆಯನ್ನು ನೋಡಲಿಕ್ಕೆ ಅವಕಾಶವಿದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದವರಿಗೆ ರಾಘವೇಂದ್ರ ಸ್ವಾಮಿಗಳು ಅಂದರೆ ಅಚ್ಚುಮೆಚ್ಚಿನ ಗುರುಗಳು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕೆ ಅಂತಂದರೆ ಯದ್ಯಪಿ ಹುಟ್ಟಿದ್ದು ತಮಿಳುನಾಡು, ಆಮೇಲೆ ಬೃಂದಾವನಸ್ಥರಾಗಿ ಬೃಂದಾವನ ಪ್ರವೇಶ ಮಾಡಿದ್ದು ಮಂತ್ರಾಲಯ ಸುಕ್ಷೇತ್ರದಲ್ಲಿ. ಆದರೆ ರಾಯರ ವ್ಯಾಪ್ತಿ, ರಾಯರ ಮಹಿಮೆ, ರಾಯರ ಭಕ್ತರು ಕರ್ನಾಟಕದಲ್ಲಿ ಜಾಸ್ತಿ ಇದ್ದಾರೆ. ಆ ನಿಟ್ಟಿನಲ್ಲಿ ನೋಡಿ ಸುಮಾರು 300ಕ್ಕೂ 50 ಮಿಗಿಲಾದ ರಾಯರ ಚರಿತ್ರೆಯ ಪುಸ್ತಕಗಳು ಕನ್ನಡ ಭಾಷೆಯಲ್ಲಿ ಉಪಲಬ್ಧ ಇದೆ. ಒಂದಕ್ಕಿಂತಲೂ ಒಂದು ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ವಿಚಾರ ವಿನಿಮಯಗಳನ್ನು ಮಾಡುತ್ತಾ ರಾಯರ ಮಹಿಮೆಗಳನ್ನು ವ್ಯಕ್ತಪಡಿಸುವ ಅದ್ಭುತವಾದಂತಹ ಕೃತಿ. ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ರಾಯರ ಕಾಲದಲ್ಲೇನೆ ಬರೆದ ರಾಯರ ಸೋದರಳಿಯಂದರು ರಾಘವೇಂದ್ರ ವಿಜಯ ಅಂತ ಒಂದು ಸಂಸ್ಕೃತ ಕಾವ್ಯ. ಅದು ರಾಯರಿಗೆ ಬರೆದು ತೋರಿಸಿದ್ದಾರೆ, ಸ್ವಾಮಿ ನಿಮ್ಮ ಚರಿತ್ರೆ ಇದನ್ನ ನೋಡಿ ಅಂತ. ರಾಯರ ಅಂಗೀಕಾರ ಮುದ್ರೆಯನ್ನು ಅದಕ್ಕೆ ಹಾಕಿದ್ದಾರೆ. ಇದು ಒಂದಾದರೆ ತತ್ಕಾಲದಲ್ಲಿ ಬಂದ ಹರಿದಾಸರು, ನಂತರದಲ್ಲಿ ಬಂದ ಹರಿದಾಸರು, ನಮ್ಮ ಪರಂಪರೆಯ ರಾಯರ ಸಾಕ್ಷಾತ್ ಶಿಷ್ಯರು ಯೋಗೀಂದ್ರರು, ಅವರಿಗೆ ಕೆಲವು ಮಹಿಮೆಗಳು, ಸೂರ್ಯೇಂದ್ರರು, ಹೀಗೆ ಪರಂಪರೆಗೆ ಬಂದ ಯತಿಗಳು ರಾಯರ ಮಹಿಮೆಗಳನ್ನೇ ಕಣ್ಣಾರೆ ಕಂಡದ್ದನ್ನೇ ಹರಿದಾಸರ ಕೃತಿಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಗದ್ಯ ರೂಪದಲ್ಲಿ ರಾಯರ ಚರಿತ್ರೆ ಅನ್ನತಕ್ಕಂಥ ಪ್ರಸಿದ್ಧವಾಗಿದೆ. ನಮ್ಮ ಮಠದ ಪೂರ್ವ ಯತಿಗಳಾದ ಶ್ರೀ ಪ್ರಾತಸ್ಮರಣೀಯ ಶ್ರೀಮೀಂದ್ರ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮ ಪುತ್ರರು, ಕವಿ ಕಂಠಾಭರಣ ಎಂಬುದಾಗಿ ಪ್ರಸಿದ್ಧರಾದ ಗುರುರಾಜಾಚಾರ್ಯರು ಕಲಿಯುಗ ಕಲ್ಪತರು ಎಂಬುವಂತಹ ಒಂದು ಅದ್ಭುತವಾದಂತಹ ಕಾವ್ಯವನ್ನೇ ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ರಾಯರ ಎಲ್ಲ ಅವತಾರಗಳ ಚಿಂತನೆ, ರಾಯರ ಮಹಿಮೆ ಇತ್ಯಾದಿಗಳು ಕೂಡ ಪ್ರಸಿದ್ಧವಾಗಿದೆ. ಈ ಗ್ರಂಥಗಳ, ಈ ಹರಿದಾಸರ ಕೃತಿಗಳ ಈ ಒಂದು ಯಾವ ಕಲಿಯುಗ ಕಲ್ಪತರುವಿನ ಬೆಳಕಿನಲ್ಲಿ ನಮ್ಮ ಮುರಳಿ ಮೋರಪ್ಪನವರು ರಾಯರ ಚರಿತ್ರೆಯನ್ನೇ ರಾಯರ ವೈಭವ ಅಂತ ಒಂದು ಬೃಹತ್ತಾದ ಕೃತಿ, ತುಂಬ ಚಿಕ್ಕದಲ್ಲ. ಯಾಕೆಂದರೆ ನನಗೊಂದು ಸರ್ತಿ ಕೊಟ್ಟರು, ಸ್ವಲ್ಪ ನೋಡಿ ಕೊಟ್ಬಿಡ್ತೀರಾ ಅಂತ. ಅಪ್ಪ ಇದು 1 ದಿವಸದಲ್ಲಿ 2 ದಿವಸದಲ್ಲಿ ಮುಗಿಯೋದಾಗಲ್ಲ, ನನಗೆ ಕೆಲ ದಿನ ಇಲ್ಲಿ ಬಿಟ್ಟು ಅದರಲ್ಲಿರುವ ದೋಷಗಳನ್ನೇ, ಅಕ್ಷರ ದೋಷಗಳನ್ನೇ ಮತ್ತು ನಮ್ಮ ಮಠದ ಪರಂಪರೆಯ ದೋಷಗಳನ್ನೇ ಎಲ್ಲವನ್ನೂ ಕೂಡ ಎತ್ತಿ ತೋರಿಸಿದೆ. ದಯವಿಟ್ಟು ಎಲ್ಲೆಲ್ಲೂ ಇದ್ದ ಚರಿತ್ರೆಯನ್ನು ಸಂಗ್ರಹ ಮಾಡಿದ್ದೀರಿ, ನಿಮ್ಮ ತಪ್ಪಲ್ಲ. ಬಟ್ ನಮ್ಮ ಮಠದ ಸಂಪ್ರದಾಯಬದ್ಧವಾದಂಥ ಚರಿತ್ರೆ ಹೀಗಿದೆ ಅಂತ ಕೊಟ್ಟಾಗ ಆ ಒಂದು ಶುದ್ಧವಾದಂಥ ರಾಯರ ಚರಿತ್ರೆಯನ್ನು ಬರೆದು ಈಗಾಗಲೇ 2 ವರ್ಷ ಆಯಿತು. 2 ವರ್ಷ ಆದರೂ ಕೂಡ ಮಂತ್ರಾಲಯಕ್ಕೆ ಬರಬೇಕು, ಸ್ವಾಮಿಗಳಿಂದಲೇ ಸಮರ್ಪಣೆ ಮಾಡಬೇಕು, ಸ್ವಾಮಿಗಳಿಂದಲೇ ಪ್ರಕಾಶನ ಆಗಬೇಕು ಅಂತಕ್ಕಂಥ ಒಂದು ಧ್ಯೇಯೋದ್ದೇಶವನ್ನು ಇಟ್ಟು ಈ ಗ್ರಂಥದ ಬಿಡುಗಡೆಗೆ 3-4 ಬಾರಿ ಮಂತ್ರಾಲಯಕ್ಕೆ ಬಂದು ಗುರುಗಳನ್ನೇ ಭೇಟಿ ಮಾಡಿ ಇವತ್ತು ಒಳ್ಳೆಯ ಶುಭ ಮುಹೂರ್ತದಲ್ಲಿ ಅಧಿಕಂಬಲಂ ಅಂತ ಪುರುಷೋತ್ತಮ ಮಾಸದ ಶುಭ ಸಂದರ್ಭದಲ್ಲಿ ಗುರುಗಳ ಮೂಲಕ ರಾಯರಿಗೆ ಈ ರಾಯರ ವೈಭವ ಅಂತಕ್ಕಂಥ ಒಂದು ಕೊಡುಗೆಯನ್ನು ಮುರಳಿ ಮೋರಪ್ಪನವರು ಕೊಡ್ತಾ ಇದ್ದಾರೆ. ಅಂತ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನೇ ಪರಮಪೂಜ್ಯ ಶ್ರೀಪಾದಂಗಳವರು ನಡೆಸಿಕೊಡ್ತಾರೆ. ಇನ್ನೊಂದು ವಿಷಯನ ಹೇಳೋದು ಮತ್ತೆ ಅದೇನಪ್ಪ ಅಂತಂದರೆ ನಮ್ಮ ಮುರಳಿ ಮೋರಪ್ಪನವರು ಶ್ರೀಮಠದ ಮುದ್ರಾ ಶಿಷ್ಯರು.
ಅದು ಸ್ವಾಮಿಗಳಿಗೆ ಒಂದು ಅಚ್ಚುಮೆಚ್ಚಿನ ಒಂದು ವಿಶೇಷ. ಆದ್ದರಿಂದ ನಮ್ಮ ಮಠದ ಒಬ್ಬ ಶಿಷ್ಯರು ಈ ಥರದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಹೆಮ್ಮೆಯ ಸಂಗತಿ ಎಂಬುದಾಗಿ ಸ್ವಾಮಿಗಳು ನಿನ್ನೆ ರಾತ್ರಿ ಹೇಳಿದರು. ಆ ರೀತಿಯಾಗಿ ಇವತ್ತು ತುಂಬ ಅವಸರದ ಕಾರ್ಯಕ್ರಮ, ಹುಬ್ಳಿಗೆ ಹೋಗಬೇಕಾಗಿದೆ, ಸಂಜೆ ಮೆರವಣಿಗೆ ಇದೆ, ಆದರೂ ಕೂಡ ನಮ್ಮವರು ಬರೆದಿದ್ದಾರೆ, ಅದನ್ನು ಇಲ್ಲಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಭೋಜನೋತ್ತರದಲ್ಲಿ ಕೈ ತೊಳ್ಕೊಂಡು ನೇರವಾಗಿ ವೇದಿಕೆಗೆ ಗುರುಗಳು ಬಂದಿದ್ದಾರೆ. ಅವರ ಕೈಯಿಂದ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೀತದೆ. ಗುರುಗಳ ಅನುಗ್ರಹ ಸಂದೇಶ ಮೊದಲು ಗುರುಗಳಿಗೆ ಫಲಸಮರ್ಪಣೆಯನ್ನು ಮಾಡಿ ಸ್ವಾಮಿಗಳಲ್ಲಿ ಆ ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ದಂಪತಿಗಳು ಬೇಡಿಕೊಳ್ಬೇಕು. ಕರ್ಮಣಾನ ಪ್ರಜೆಯ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶೋ ಹರೇಣನ ಕನ್ನಿ ತನ್ಗುಹಾಯ ವಿಭ್ರಾಜತೆ ಅಗತ್ಯತೆಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥಾನ್ ಸನ್ಯಾಸ ಯೋಗಾತ್ಯತೆಯ ಶುದ್ಧ ಸತ್ವಾನ. ಈ ಕಡೆ ಬಾಮ. ಏ ಬ್ರಹ್ಮಲೋಕೆ ಇಬ್ಬರು ಸೇರಿಕೊಂಡು ಏ ಬ್ರಹ್ಮಲೋಕೆ ಪರಾಹಂತಕಾಲೆ ಪರಾಮುದಾತ್ ಪರಿಮುಖ್ಯಂತಿ ಸರ್ವೇ ತಕ್ರಮ್ಯ ಪಾಪಂ ಪರಮೇಶ್ವರೂಢಂ ಪುಂಡರೀಕಂ ಗುಣಮಧ್ಯಸ ಕೃಷ್ಣಂ ತತ್ರಾವಿದಕ್ರಂ ಗಗನಂ ವಿಠೋ ಕಸ್ತಸ್ಮಿನ್ಯದಂತಸ್ತುಪಾಸಿತವ್ಯಂ. ಶ್ರೀಮದ್ವೈಷ್ಣವಲೋಕಜಾಲಕ ಗುರು ಶ್ರೀಮತ್ಪರಿವ್ರಾಟ್ ಕರು ಶಾಸ್ತ್ರೇ ದೇವಗುರು ಸ್ಮೃತಾಮಲಕರು ಪ್ರತ್ಯೋಳಗೋ ಪ್ರಸ್ತರು ಚೇತೋತೀತಶಿರಸ್ತಾದಿತವರು ಸತ್ಸೌಖ್ಯ ಸಂಪತ್ಕರು ಶ್ರೀಮತ್ ಸದ್ಗುರು ರಾಘವೇಂದ್ರ ವಿದ್ರಾಟ್ ಧ್ರುವಂ ಮಂಗಳಂ ರಂಗೋತ್ತುಂಗತರಂಗ ಮಂಗಲಕರ ಶ್ರೀತುಂಗಭದ್ರಾತಟ ಪ್ರತ್ಯಸ್ತ ದ್ವಿಜಪುಂಗವಾಲೇಲಸನ್ ಮಂತ್ರಾಲಯಾಖ್ಯೇ ಪುರೆ ನವ್ಯೇಂದ್ರ ಫಲನೀಲ ಭವ್ಯ ಕರಸತ್ ವೃಂದಾವನಾಂತರ್ಗತ ಶ್ರೀಮತ್ ಸದ್ಗುರು ರಾಘವೇಂದ್ರ ವಿದ್ರಾಟ್ ಧ್ರುವಂ ಮಂಗಳಂ. ರಾಜಾದಿರಾಜ ಕೃಷ್ಣ ಗೋವಿಂದ. ತಮ್ಮ ಮನೆಯಲ್ಲಿ ಆ ಸುತ್ತಮುತ್ತಲಿನ ಜನರನ್ನು ಹಿಡ್ಕೊಂಡು ಭಜನೆ, ಅಷ್ಟೋತ್ತರ, ಉಪನ್ಯಾಸಗಳು ಇವೆಲ್ಲವನ್ನೂ ಯೋಜನೆ ಮಾಡ್ತಾರೆ. ಆ ಪರಿಸರಕ್ಕೆ ಒಂದು ಜ್ಞಾನಯಜ್ಞದ ಮನೆಯಾಗಿ ಅವರು ಗಂಡ ಹೆಂಡತಿ ಇಬ್ಬರು ಕೂಡ ವಿಶೇಷವಾಗಿ ಪರಿಶ್ರಮಿಸಿದ್ದಾರೆ. ಎಲ್ಲವೂ ಅಭಿವೃದ್ಧಿಯಾಗುವಂಥ ರೀತಿಯಲ್ಲಿ ತಮ್ಮ ಆಶೀರ್ವಾದ ನಿರಂತರವಾಗಿರಬೇಕು ಅಂತ ಪ್ರಾರ್ಥನೆ ಈಗ ಪರಮಪೂಜ್ಯ ಶ್ರೀ ಶ್ರೀಪಾದಂಗಳವರ ಅನುಗ್ರಹ ಸಂದೇಶವಾಗ್ತದೆ. ಎಲ್ಲ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಚಾರಿಣಃ. ಶಾಸ್ತ್ರಗಳಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಮನೋವಿಶುದ್ಧೈ ಚರಿತಾನುವಾದ ಎಂಬುದಾಗಿ. ಉತ್ತಮರ ಭಗವಂತನ ಮಹಿಮೆಯನ್ನ, ಚರಿತ್ರೆಯನ್ನ ಯಾವುದಕ್ಕೆ ನಾವು ತಿಳ್ಕೊಳ್ಬೇಕು, ಅದನ್ನು ಯಾಕೆ ಪ್ರವಚನ ಮಾಡಬೇಕು, ಯಾಕೆ ಬರೀಬೇಕು, ಯಾಕೆ ಓದಬೇಕು ಅಂತ ಹೇಳುವಾಗ ಮನೋವಿಶುದ್ಧೈ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮನಸ್ಸಿನ ಶುದ್ಧಿಗೋಸ್ಕರವಾಗಿ ಉತ್ತಮರ, ಗುರುಗಳ, ಭಗವಂತನ ಗುಣಗಾನವನ್ನು ನಾವು ಮಾಡಬೇಕು ಎಂಬುದಾಗಿ ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮದ್ ಆಚಾರ್ಯರ ನೈಜ ಚರಿತ್ರೆಯನ್ನು ತಿಳಿಸುವ ಸಂದರ್ಭದಲ್ಲಿ ಅದಕ್ಕೆ ಔಚಿತ್ಯವನ್ನು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಇತರ ಮಹಾನುಭಾವರ ಚರಿತ್ರೆಗಳ ಕಡೆಯಲ್ಲಿ ಅದನ್ನು ಸ್ವಲ್ಪ ಹೊಳ್ಳಿಸಿ ನೋಡಿದಾಗ ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ಮಹಾನುಭಾವರ ವ್ಯಕ್ತಿತ್ವ, ಮಹಿಮೆ ಇವುಗಳನ್ನು ನಾವು ಯಾಕೆ ತಿಳ್ಕೊಳ್ಬೇಕು ಅಂತಂದರೆ ಮನೋವಿಶುದ್ಧೈ ಚರಿತಾನುವಾದ ಅಂದಿದ್ದಾರೆ. ನಮ್ಮ ಮನಸ್ಸು ಇವತ್ತು ಅನೇಕ ಬಗೆಯಾಗಿ ಒಂದು ಮಲಿನವಾಗಿದೆ. ಉದಾಹರಣೆಗೆ, ನೋಡಬಾರದ ದೃಶ್ಯಗಳನ್ನು ನೋಡುವ ಮೂಲಕ ನಾವು ಯಾವುದನ್ನು ಚಿಂತನೆ ಮಾಡಬಾರ್ದು, ಯಾವ್ಯಾವುದನ್ನು ನಾವು ಮನಸ್ಸಿನಲ್ಲಿ ಅಂದ್ಕೊಳ್ಬಾರ್ದು, ಅದನ್ನೆಲ್ಲ ಸದಾಕಾಲ ಸ್ಮರಿಸ್ತಾ ಇರುವ ಮೂಲಕವಾಗಿ ಹೀಗೆ ಅನೇಕ ಬಗೆಯಾದಂತಹ ಮನೋವ್ಯಾಕುಲತೆ ಅನ್ನುವಂತಹದ್ದು
ನಮಗೆ ಅನುಕ್ಷಣದಲ್ಲಿ ನಮಗೆ ಆವರಿಸ್ತಾ ಇರ್ತದೆ. ಅದಕ್ಕೆ ದಾಸರು ಹೇಳಿದ್ದಾರೆ, ಪಾಪ ಪುಣ್ಯಗಳಿಗೆಲ್ಲ ಮನಸ್ಸು ಅನ್ನುವಂತಹದ್ದು ನೇರವಾಗಿ ಅಟ್ರಾಕ್ಟ್ ಮಾಡುವಂತಹದ್ದು. ಈಗ ಬೇರೆ ಬೇರೆ ಲೋಹಗಳನ್ನ ಅಯಸ್ಕಾಂತ ಅದು ಅಟ್ರಾಕ್ಟ್ ಮಾಡೋದಿಲ್ಲ, ಅದನ್ನ ಗುರುತ್ವಾಕರ್ಷಣೆಯ ಮೂಲಕವಾಗಿ ತನ್ನ ಕಡೆಗೆ ಸೆಳೆದುಕೊಳ್ಳೋದಿಲ್ಲ. ಕೇವಲ ಕಬ್ಬಿಣವನ್ನು ಮಾತ್ರ ಅಯಸ್ಕಾಂತ ತನ್ನ ಕಡೆಗೆ ಎಳೆದುಕೊಳ್ತದೆ. ಅದರಂತೆ ಅಯಸ್ಕಾಂತದಂತೆ ಇರುವಂತಹ ಮನಸ್ಸು ಕೆಟ್ಟ ವಿಷಯಗಳನ್ನೇ ತನ್ನ ಕಡೆಗೆ ಎಳೆದುಕೊಳ್ತದೆ. ಎಳೆದುಕೊಂಡು ತನ್ನ ಜೊತೆಯಲ್ಲಿ ಸಂಪರ್ಕವನ್ನು, ಅಯಸ್ಕಾಂತದ ಜೊತೆಯಲ್ಲಿ ಕಬ್ಬಿಣದ ತುಣುಕುಗಳು ಸಂಪರ್ಕವನ್ನು ಹೊಂದಿದಂತೆ ಮನಸ್ಸು ಕೆಟ್ಟ ವಿಷಯಗಳನ್ನು ತನ್ನ ಕಡೆ ಎಳೆದುಕೊಂಡು ತನ್ನ ಸಂಪರ್ಕವನ್ನ ಆ ಕೆಟ್ಟ ವಿಷಯದ ಮೇಲೆ ಬೀರಿ ಸದಾ ಕಾಲ ಅದರಲ್ಲಿಯೇ ಚಿಂತನೆಯಲ್ಲಿ ತೊಡಗಿಸಿ ನಮ್ಮ ಆತ್ಮೋನ್ನತಿಗೆ ಅದು ಪ್ರತಿಬಂಧಕವಾಗ್ತದೆ. ಆದ ಕಾರಣವಾಗಿ ಮನಸ್ಸು ಅನ್ನುವಂತಹದ್ದು ಪರಿಶುದ್ಧವಾಗಿರಬೇಕು. ಮನಸ್ಸಿನ ಪರಿಶುದ್ಧತೆ ಇದ್ದರೆ ಭಗವಂತ ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಬಂದು ನೆಲೆಸ್ತಾನೆ. ಅಂತಹ ಮನಸ್ಸಿನ ಪರಿಶುದ್ಧತೆಗೋಸ್ಕರವಾಗಿ ಮನಸ್ಸಿನ ಮಲಿನತೆಯನ್ನ ಹೋಗಲಾಡಿಸಿ ಅದನ್ನು ಶುದ್ಧಗೊಳಿಸಿ ಪವಿತ್ರಗೊಳಿಸಿ ಅದನ್ನು ಸೇಫ್ ಆಗಿ ಇಟ್ಟುಕೊಂಡು ತನ್ಮೂಲಕವಾಗಿ ಭಗವಂತನನ್ನ, ಗುರುಗಳನ್ನ, ಉತ್ತಮ ವಿಷಯಗಳನ್ನ ಚಿಂತನೆ ಮಾಡೋಕ್ಕೆ ನಮಗೆ ಅವಕಾಶ ಅನ್ನುವಂತ ಆಗತ್ತೆ. ಆದ್ದರಿಂದ ಮನಸ್ಸಿನ ಪರಿಶುದ್ಧತೆ ಬಹಳ ಮುಖ್ಯವಾಗಿದೆ. ಅಂತಹ ಮನಸ್ಸಿನ ಪರಿಶುದ್ಧತೆ ಯಾವುದರಿಂದ ಆಗ್ತದೆ ಅಂತಂದ್ರೆ ಚರಿತಾನುವಾದ ಅಂದಿದ್ದಾರೆ. ಉತ್ತಮರ ಭಗವಂತನ ಗುಣಗಳನ್ನ ನಾವು ಮನನ ಮಾಡುವ ಮೂಲಕ, ಕೇಳುವ ಮೂಲಕ, ಬರೆಯುವ ಮೂಲಕ, ಓದುವ ಮೂಲಕ, ಇದರ ಮೂಲಕವಾಗಿ ಮನಸ್ಸಿನ ಪರಿಶುದ್ಧತೆ ಅಂತ ಆಗ್ತದೆ. ಯಾವಾಗ ಮನಸ್ಸು ಪರಿಶುದ್ಧವಾಗಿರುತ್ತೆ ಆವಾಗ ನಮ್ಮ ಎಲ್ಲ ಕಾರ್ಯಗಳು ಸಿದ್ಧಿಸಿ ನಮಗೆ ಅದರಲ್ಲಿ ಆತ್ಮೋನ್ನತಿ ಎನ್ನುವಂತಹದ್ದು ಲಭ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಈಗಾಗಲೇ ನಮ್ಮ ಪ್ರಾಂಶುಪಾಲ್ ಅವರು ತಿಳಿಸಿದಂತೆ ಅಗ್ರಮಾನ್ಯರಾಗಿರ್ತಕ್ಕಂತಹ ಗುರುಗಳು, ಜಾತಿ ಮತ ಭಾಷಾ ಪ್ರಾಂತಗಳಿಗೆ ಅತೀತರಾದಂತಹ ಗುರುಗಳು ರಾಘವೇಂದ್ರ ಸ್ವಾಮಿಗಳವರು. ಅವರು ಮೂಲತಃ ಕನ್ನಡ ಮಾತೃಭಾಷೆಯ ಪ್ರಜೆಗಳಾಗಿ, ಉತ್ತಮ ಗುರುಗಳಾಗಿ, ಕನ್ನಡದಲ್ಲಿ ಅನೇಕ ಕೃತಿಗಳನ್ನು ರಚನೆ ಮಾಡಿದವರಾಗಿ ಕನ್ನಡದ ಜನತೆಗೆ, ಕರ್ನಾಟಕ ರಾಜ್ಯಕ್ಕೆ ಅತ್ಯಂತ ಹತ್ತಿರದವರು, ಚಿರಪರಿಚಿತರು ಮತ್ತು ಕರ್ನಾಟಕ ರಾಜ್ಯದ ಭಕ್ತರಿಂದ ವಿಶೇಷವಾಗಿ ಆರಾಧ್ಯರಾಗಿರ್ತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳವರು. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು. ಅದು ಎಷ್ಟು ವರ್ಣನೆ ಮಾಡಿದರೂ ಕೂಡ ಅದು ಕಮ್ಮಿಯೇ. ಅಂತಹ ನಾವು ನೀವು ಕಮ್ಮಿ ಹೆಚ್ಚು ಅಂತ ಹೇಳೋದಕ್ಕಿಂತಲೂ ವಾದೀಂದ್ರ ಸ್ವಾಮಿಗಳವರು ಗುರುಗುಣಸ್ತವನಕಾರರು ರಾಯರ ಬದಿಯಲ್ಲಿ ಕುಳಿತಂತ ಅವರು ಹೇಳ್ತಾರೆ, ಇಹ ಪುನರುದ್ಧತೆ ಸ್ನಾನ ಸಂಕಲ್ಪ ವತ್ಸ, ಸಮುದ್ರದಂತೆ ಅಪಾರವಾಗಿರ್ತಕ್ಕಂಥದ್ದು ಅವರ ಮಹಿಮೆ. ಅಷ್ಟು ಅಪಾರವಾದ ಮಹಿಮೆಯನ್ನ ನಾವು ಒಂದು ಚಿಕ್ಕ ಬಟ್ಟಲಿನಲ್ಲಿಯೋ, ಒಂದು ತಮ್ಮಿಗೆಯಲ್ಲಿಯೋ, ಒಂದು ಕೊಡದಲ್ಲಿಯೋ, ಒಂದು ಡ್ರಮ್ಮಿನಲ್ಲಿಯೋ ಸಮುದ್ರದ ನೀರನ್ನು ತುಂಬಿದರೆ ನಾವೇನು ಹೇಳ್ತೀವಿ? ಸಮುದ್ರದ ನೀರು ಅಂತ ಹೇಳ್ತೀವಿ. ಸಮುದ್ರದ ನೀರು ಇಷ್ಟೇ ಅಲ್ಲ, ಸಮುದ್ರದ ನೀರು ಅಪಾರವಾದಂತಹ ಜಲ ಪರಿಮಾಣ ಉಳ್ಳದ್ದು. ಆದರೆ ನಾವು ತುಂಬುವ ಪಾತ್ರೆಯಲ್ಲಿ ಪರಿಪೂರ್ಣವಾಗಿ ತುಂಬುತ್ತೇವೆ. ಆದ್ದರಿಂದ ಅಷ್ಟೇ ಸಮುದ್ರದ ನೀರು ಎಂಬುವಂತಹ ಭ್ರಮೆ ನಮಗೆ ಬರಬಹುದು. ಹಾಗೆ ಬಾರದಂತೆ ರಾಯರ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು. ಆದರೂ ಕೂಡ ನಮ್ಮ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ರಾಯರ ಮಹಿಮೆಯನ್ನ ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲಿ ತುಂಬಿಕೊಂಡು ಅದೇ ಪರಿಪೂರ್ಣ ಜಲ ಎಂಬುದಾಗಿ ಭಾವಿಸುವಂತೆ ಅಪಾರ ಮಹಿಮಾ ಸಂಪನ್ನರಾದ ಗುರುಗಳ ಮಹಿಮೆಯನ್ನ ಅನೇಕ ಪುಸ್ತಕಗಳ ಮೂಲಕವಾಗಿ ಸಾಧಕರು, ಲೇಖಕರು ಎಲ್ಲ ಸೆರೆ ಹಿಡಿದಿದ್ದಾರೆ. ಸುಮಾರು 350ಕ್ಕೂ ಮಿಗಿಲಾದಂತಹ ಕನ್ನಡದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಚರಿತ್ರೆಗಳು ನೂರಾರು ಬಾರಿಯ ಮುದ್ರಣವನ್ನು ಕೊಂಡಂತಹ ಅವುಗಳು ಅನೇಕಗಳಿದ್ದಾವೆ. ಅವುಗಳಲ್ಲಿ ಹೊಸದಾಗಿ ನಮ್ಮ ಮಠದ ಶಿಷ್ಯರು, ಉತ್ತರ ಕರ್ನಾಟಕ ವಾಸಿಗಳು ಆದಂತಹ ಮುರಳೀಧರ ಬಲವಂತರಾವ್ ಹೊರಪ್ಪನವರು ಹುಬ್ಬಳ್ಳಿಯ ಮೂಲಕವಾಗಿ ಉತ್ತಮವಾದಂತಹ ಪ್ರಯತ್ನವನ್ನು ಮಾಡಿ ಕೇವಲ ರಾಯರ ಚರಿತ್ರೆಯನ್ನು ಮಾತ್ರ ಅಲ್ಲ, ಹಂಸನಾಮಕ ಪರಮಾತ್ಮನಿಂದ ನಮ್ಮ ಗುರುಗಳ ತನಕ ಏನೆಲ್ಲ ಪರಂಪರೆ ಇದ್ದಾವೆ ಆ ಪರಂಪರೆಯ ಎಲ್ಲ ಯತಿವರೇಣ್ಯರ ಮಹಿಮೆಯನ್ನು ಕೂಡ ಯಥಾವತ್ತಾಗಿ ಸಂಗ್ರಹ ಮಾಡುವ ಜೊತೆಯಲ್ಲಿ ಒಂದು ತಂತ್ರಜ್ಞಾನವನ್ನು ಅಳವಡಿಸಿದ್ದಾರೆ. ಆ ತಂತ್ರಜ್ಞಾನ, ಆ ಯತಿಗಳ ಸ್ಥಳ, ಇವುಗಳು ಕೂಡ ನಮಗೆ ಲಭ್ಯವಾಗುವಂತಹ ಒಂದು ಹೊಸ ದೃಷ್ಟಿಯಲ್ಲಿ ಈ ಪುಸ್ತಕವನ್ನು ಹೊರತಂದಿದ್ದಾರೆ. ಉತ್ತಮವಾದ ಮುದ್ರಣ, ಇದನ್ನೆಲ್ಲವೂ ಕೂಡ ಇವರು ಈ ನಮ್ಮ
ಗುಣಮಟ್ಟವೂ ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಗುಣಮಟ್ಟದಿಂದ ಇದನ್ನು ಮುದ್ರಣ ಮಾಡಿ ಸುಮಾರು 470ಕ್ಕೂ ಮಿಗಿಲಾದಂತಹ ಪತ್ರಗಳಿಂದ ಪೇಜ್ಗಳಿಂದ ಕೂಡಿರತಕ್ಕಂಥ ಉತ್ತಮ ಪುಸ್ತಕವನ್ನು ಮಾಡಿದ್ದಾರೆ. ಇದರ ಲಾಭ, ಇದರ ಉಪಯೋಗ ಸಾಧಕರಿಗೆ, ಓದುಗರುಗಳಿಗೆ, ರಾಘವೇಂದ್ರ ಸ್ವಾಮಿಗಳವರ ಭಕ್ತರುಗಳಿಗೆ, ಚರಿತ್ರೆಯ ಮಹಿಮೆಯ ಆಸಕ್ತರಿಗೆ ಎಲ್ಲರಿಗೂ ಕೂಡ ಆವಾಗಲಿ ಎಂಬುದಾಗಿ ಹೇಳ್ತಾ, ಇಂತಹ ಮುರಳೀಧರರಾಯರಿಂದ ಇನ್ನೂ ಅನೇಕ 10 ಹಲವು ಕೃತಿಗಳು ಮೂಡಿ ಬರಲಿ. ಅವರಿಂದ ಮಠದ ಮೂಲಕವಾಗಿಯೂ ಕೂಡ ಕೆಲವು ಲೇಖನಗಳನ್ನು ಅವರನ್ನ ಬಳಸಿಕೊಂಡು ಮಾಡುವಂತಹ ಒಂದು ಪ್ರಯತ್ನವನ್ನು ನಾವು ಹೊಂದಿದ್ದೇವೆ ಅಂತ ಹೇಳ್ತಾ, ಅವರ ಈ ಪ್ರಯತ್ನಕ್ಕೆ ಅಧಿಕಾರಿಗಳು ವಿಶೇಷವಾಗಿ ಅನುಗ್ರಹಿಸಲು. ಈ ಪುಸ್ತಕದ ಮುದ್ರಣ ಬಹಳ ದಿವಸ ಆಗಿದ್ದರೂ ಕೂಡ ಇಲ್ಲಿಯೇ ಬಿಡುಗಡೆ ಆಗಬೇಕು ಅಂತೇಳಿ ಈ ಅಧಿಕ ಮಾಸ, ಪುರುಷೋತ್ತಮ ಮಾಸ, ಪುಣ್ಯತಮವಾದಂತಹ ಮಾಸದಲ್ಲಿ ಗುರುಗಳ ಸನ್ನಿಧಾನದಲ್ಲಿ ಅವರು ಇದನ್ನು ಸಮರ್ಪಣೆ ಮಾಡಿ ಲೋಕಾರ್ಪಣೆ ಮಾಡಿಸಿದ್ದಾರೆ. ಇಂಥ 10 ಗ್ರಂಥಗಳು ಅವರಿಂದ ಮೂಡಿ ಬರಲಿ ಅಂತ ಹೇಳ್ತಾ, ತಾವು ಮಾತ್ರ ಬರಲಿಲ್ಲ, ಸಾಧಕರನ್ನ ಅನೇಕರನ್ನ ತಮ್ಮೊಟ್ಟಿಗೆ ಕ್ಷೇತ್ರಕ್ಕೆ ಕರೆದುಕೊಂಡು ಬಂದು ಎಲ್ಲ ಅವರ ಬಂಧು ಬಾಂಧವರು ಮತ್ತು ಅವರ ಸ್ನೇಹಿತರು, ಅವರ ಆಪ್ತರು ಎಲ್ಲರನ್ನೂ ಕೂಡ ಕರೆದುಕೊಂಡು ಬಂದು ಈ ಕಾರ್ಯಕ್ರಮವನ್ನು ಗುರುಗಳ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಹರಿವಾಯ ಗುರುಗಳು ಯಥೋಪೇಕ್ಷವಾದ ಆಯುರಾರೋಗ್ಯಗಳನ್ನು ನೀಡಿ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ, ನಾವಿವತ್ತು ನಿಮ್ಮ ಹುಬ್ಬಳ್ಳಿಗೆ ಕೊಟ್ಟಿದ್ದೇವೆ. 5:30 ಒಳಗೆ ಅಲ್ಲಿ ಇರಬೇಕು ನಾವು. ಆದ್ದರಿಂದ ಲೈವ್ನಲ್ಲಿ ನೀವು 5:30ಗೆ ಅಲ್ಲಿಯ ಕಾರ್ಯಕ್ರಮದಲ್ಲಿ ಮತ್ತೆ ನೀವು ನೋಡ್ಬೋದು. ನೀವು ಇಲ್ಲಿರ್ತೀರಿ, ನಾವು ಅಲ್ಲಿರ್ತೀವಿ. ಆ ಗಡಿಬಿಡಿ ಇದ್ದದ್ರಿಂದ ಹೆಚ್ಚಿನ ಕಾರ್ಯಕ್ರಮದ ಯೋಜನೆ ನಾವು ಮಾಡಿಕೊಳ್ಳಿಲ್ಲ. ಇದು ರಾಯರಿಗೆ ಸಮರ್ಪಿತವಾಗಿದೆ ಅಂತ ಹೇಳ್ತಾ ನಮ್ಮೆಲ್ಲ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಕಾಮನ್ ಜಗನ್ನತಃ ಆಯುರಾರೋಗ್ಯಂ ಶರೀರಂ ದತ್ವಾ ಶ್ರೀಂ ರಕ್ಷೋ ಪ್ರಮಾಣಂ. ஆமாம் இல்லை சப்போர்ட் சொன்னாங்க. பாப்பா நீ வா. ಸ್ವಲ್ಪ